ನಿನ್ನ ಶತ ಸಹೋದರರನ್ನು ಕೊಂದ ಆ ದುರ್ಯೋಧನನು ಶಪಥ ಇದೆಯಲ್ಲ, ಏನಾಯಿತು ಶಕುನಿಯೋ ನಿನ್ನ ಶಪಥ? ಏನಾಯಿತು ನಿನ್ನ ಪ್ರತಿಜ್ಞೆ? ಈ ಸೌಬಲರಾಜ ಶಕುನಿಯ ವಾಸನೆಯನ್ನು ಹಲ್ಲಗೆಳೆಯುತ್ತಿರುವ ಪ್ರಥಮ ಮರುಗಳೇ ಏಕೆ ಕುಕ್ಷಿ ಬಗೆವ ಕುಹಕ ಕಂಠದ ಕರ್ಕಶದ ಕೇಕೆ? ಏನೀ ಪ್ರಳಯೋಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾಂಡವ ನೃತ್ಯ? ಈ ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷೀಕತೆಯ ಮಾತ್ಸರ್ಯದ ಮಹಾನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಓಹೋ, ನನ್ನ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ಮಾರ್ಥ ದುರ್ಜಾತ ದುರುಳ ದುರ್ಯೋಧನನೇ, ಅಂದು ನಾವು ನಿರಪರಾಧಿಗಳು. ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕಗ್ಗತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ಕೊಡುತ್ತಿದ್ದ ವಿಚಿತ್ರವಾದ ಕಟು ಶಿಕ್ಷೆಯನ್ನು ನೆನೆಸಿಕೊಂಡರೆ ನನ್ನ ಗುಂಡಿಗೆಯು ಈಗಲೂ ಪಟಪಟನೆ ಸಿಡಿಯುತ್ತಿರುವುದು. ರಕ್ತವು ಕುದಿಯುತ್ತಿರುವುದು. ದುರ್ಯೋಧನ ದಿನಕ್ಕೆ ಒಂದಿಡಿ ಅನ್ನ, ಒಂದು ಒಡಲೆ ನೀರನ್ನು ಕೊಡುತ್ತಿದ್ದೆ. ನೀನು ಕೊಡುತ್ತಿದ್ದ ಒಂದಿಡೀ ಕೂಳನ್ನು ಅವರೆಲ್ಲರೂ ನನಗೆ ಕೊಟ್ಟು ನಿನ್ನ ಮೇಲಿನ ಛಲವನ್ನು ತೀರಿಸಲೆಂದೇ ಇವರೆಲ್ಲರೂ ಉಪವಾಸವನ್ನು ಮಾಡಿ ಒಬ್ಬೊಬ್ಬರಾಗಿಯೇ ಹತರಾದರು. ಆ ಕೃತ್ಯವನ್ನು ನನ್ನ ಮನದಲ್ಲಿ ಅಡಗಿಸಿಕೊಂಡು ನೊಂದು ಬೆಂದು ಕುಂದಿಕೃಶವಾಗಿರುವ ನನ್ನೀ ದೇಹವನ್ನು ಅಣುವಾಗಿ ವಿಚಿತ್ರಗಳಾಗಿ ತುಂಡರಿಸಿ ನೋಡಿದರು. ಸೇಡಿಗೆ ಸೇಡು ಸೇಡೆಂಬ ಕಿಡಿ ನನ್ನ ನುಡಿ ಹೇಳಿ ಅಂತರ ಕೊಂದೆಯ ದ್ರೋಹಿ, ಹೇಳಿ ಅಂತರ ಕೊಂದೆಯ ದ್ರೋಹಿ ಬಂದ ಚಂದ್ರಿ ಶಪಥವತಾಗ ಅಂದೆ ಚಂದ್ರಿ ಶಪಥವತಾಗ ಒಬ್ಬ ಮಾಡಿ ಕುರುನಾಶವಗೈವೆ
ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ವಾಕ್ಯಗಳೇ ಹೊರತಾಗಿ ಮತ್ತಾವ ಆಸೆ ಆಕಾಂಕ್ಷೆಗಳು ನನಗಿಲ್ಲ. ದುಷ್ಟ ದುರ್ವಿಧಿ ಅಟ್ಟಹಾಸದಿಂದ ದುರುಳನಾಗಿ ಮೆರೆಯುತ್ತಿರುವ ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತನಾದ ಕೌರವ ಕುನ್ಯೆ, ಕರುಣೆ ತೋರುವ ಸೋದರ ಮಾವನನ್ನೇ ಕೆಣಕಿ ಕಠೋರ ಹೃದಯವನ್ನಾಗಿಸಿದ ಗುರುಕುಲ ಕೀಟವೇ ಕೇಳು. ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರರ ಸಂಗಡ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ರಾಜರುಗಳಿಂದ ಓಲೈಸಿಕೊಂಡು ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಬರೀ 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 ಗಾಳಿಗೋಪುರವಾಯಿತು. ಚಿಂತೆ ಇಲ್ಲ ಕೌರವೇಶ್ವರ, ಚಿಂತೆ ಇಲ್ಲ. ಮಿಂಚಿ ಹೋದ ಕಾರ್ಯಕ್ಕೆ ಮುರುಗಿ ಫಲವಿಲ್ಲ. ಮೀರಿ ಹೋದ ಕಾರ್ಯಕ್ಕೆ ಮರುಗಿ ಫಲವಿಲ್ಲ. ಗತ ಸ್ವರ್ಣೆಯಿಂದ ಭವಿಷ್ಯವೇ ಆಲಸ್ಯವಾಗು. ಆತ್ಮೀಯೆ, ನಾನು ನಿನ್ನೊಡನೆ ಸೇರಿಕೊಂಡ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಮೋಸಗಾರನನ್ನು, ಅದರಲ್ಲಿಯೂ ನಿನ್ನಂತ ಕಪಟ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಗುರು ಹಿರಿಯರ ವಾಕ್ಯವನ್ನು ಅನುಸರಿಸಿ ಇದುವರೆಗೂ ನಿನ್ನನ್ನು ಅಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯಲ್ಲಿಯೇ ನಡೆಸಿದೆನು. ಇನ್ನು ಮುಂದೆ ಈ ನಿನ್ನ ರತ್ನ ಸಿಂಹಾಸನವನ್ನು ರಕ್ತದ ಕೋಡೆಯಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನೆಬ್ಬಿಸಿ ನಿನ್ನ 99 ಮಂದಿ ಸಹೋದರರ ಸಂಗಡ ನಿನ್ನನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡುವ ತನಕ ಈ ಕಪಟ ದ್ಯೂತ ವಿದ್ಯಾ ವಿಶಾರದನಾದ ಈ ಸೌಬಲ ರಾಜಶಕುನಿಗೆ ಎಲ್ಲಿಗದು ಶಾಂತಿ, ಇನ್ನೆಲ್ಲಿಗದು ವಿಶ್ರಾಂತಿ? ಧಗಧಗ ಶ್ರಾಂತಿಯ ಧಗಧಗ 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 ನೆತ್ತಿದ ದೇಶ ಜ್ವಾಲೆ ಲೋಕ ಕರಾಳೆ ಧಗಧಗ ನೆತ್ತಿದ ದೇಶ ಜ್ವಾಲೆ ಲೋಕ ಕರಾಳೆ ಹರಡಿದ ದಹನವು ಎಲ್ಲೆಲ್ಲ ಉಳಿಯುವುದೊಂದು ಕುರುವಂಶಜರು. ಹರಡಿದ ದಹನವು ಎಲ್ಲೆಲ್ಲ ಉಳಿಯುವುದೊಂದು ಕುರುವಂಶಜರು. ಧಗಧಗ 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 ನೆತ್ತಿದ ದೇಶ ಜ್ವಾಲೆ ಲೋಕ ಕರಾಳೆ ಸೋಲಿಸಿ ನಮ್ಮನು ಕುರುಪತಿ ತಂದನು ಅಸ್ತಿನವತಿ ಮನೆಯೊಳಗಿಟ್ಟನು. ಸೋಲಿಸಿ ನಮ್ಮನು ಕುರುಪತಿ ತಂದನು ಅಸ್ತಿನವತಿ ಮನೆಯೊಳಗಿ ಅಣ್ಣ ತಮ್ಮಂದಿರು 100 ನಾವು. ಅಣ್ಣ ತಮ್ಮಂದಿರು 100 ನಾವು, ನಮಗೂ ತೆಗೆಯದು ಸೆರೆ ಮನೆಯೊಳು ಸಾವು.
ನೂರ್ವರು ನಾವು ನಮಗೊದಗಿಯುವುದು ಸೆರೆಮನೆಯು ನಮದ ಕೊನೆತ್ತಿದೆ ದ್ವೇಷ ಜ್ವಾಲೆ ಕೈಕೊಟ್ಟಿರುವುದು ಲೋಕ ಕರಾಳೆ ಪರಮೇಶ್ವರ ಮೂರ್ವರಲ್ಲೊಬ್ಬನೇ ಉಳಿದಿಹರೀಗ ತೀರಿಸಿದರ ಕಾಲವ ಬೇಗ ಮೂರ್ವರಲ್ಲೊಬ್ಬನೇ ಉಳಿದಿಹರೀಗ ತೀರಿಸಲದರ ಕಾಲವ ಎಮ್ಮರವಾಗಿದೆ ಎನ್ನಯ ಸೇಡು 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 ಎಮ್ಮರವಾಗಿದೆ ಎನ್ನಯ ಸೇಡು ಮುಸೋಳವನುಕುವ ಕೌರವನಾಡು ಎಮ್ಮರವಾಗಿದೆ ಎನ್ನಯ ಸೇಡು ಮುಸೋಳವನುಕುವ ಕೌರವನ ಭಗದಗೊಲುತ್ತಿದೆ ದೇಶದ್ವಾನ ಕೈಕೊಟ್ಟಿರುವುದು ಲೋಕ ಕರಾಳೆ ಲೋಕ ಕರಾಳೆ ಇದೇ ನನ್ನ ಹತಭಾಗ್ಯ ಸಹೋದರರ ಕೂಗು ಇದೇ ನನ್ನ ಹಣ್ಣ ತಮ್ಮಂದಿರ ಹಳು ಹಳಬೇಡಿ ನನ್ನ ಹತಭಾಗ್ಯ ಸಹೋದರರೇ ಹಳಬೇಡಿ ದುರ್ಯೋಧನ ದುರ್ಯೋಧನ ಈ ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕವೆನಿಸುವುದು ತಾಯಿಯ ಕಣ್ಣೀರಿನಿಂದ ಸೊಲ್ಲು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವವರಿಲ್ಲದೆ ನಿನಗೆ ನರಕದ ಮಾರ್ಗವನ್ನಿಡಿಸು ಮಾವ ನರಕದ ಮಾರ್ಗ ನಿನಗೆ ಅಲ್ಲವಯ್ಯ ನಿನಗೆ ಸಿಂಹ ಸ್ವಪ್ನರಂತಿರುವ ಆ ಪಾಂಡವರಿಗೆನ್ನುವಷ್ಟರಲ್ಲಿ ನಿನ್ನಾಗಮನ ಕೌರವೇಶ್ವರ ನಿನ್ನಾಗಮನ ಹೇಳು ಮಾವ ನಾನು ಮಾಡಿದ್ದು ಯುಕ್ತವೇ ಚಿಂತೆ ಏಕೆ ಕುರುರಾಜ ಜಯದ್ರಥ ನಿನ್ನ ಸಹಾಯಕ್ಕಾಗಿ ಜಯದ್ರಥ ಕೃತವರ ಮಾದಿಗಳು ನಿನ್ನ ಸಹಾಯಕ್ಕಾಗಿ ಹೊರಟರೆಂದು ತಿಳಿಸಲು ಈ ದಿನ ದೂತರು ಬರಲಿಲ್ಲವೇನು ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ ಈ ದುರ್ಯೋಧನನು ಅಸಹಾಯ ಶೂರನು ತನ್ನೆರಡು ತೋಳ್ಗಳ ಬಲದಿಂದ ಸಮಸ್ತ ಪಾಂಡವ ಸೈನ್ಯವನ್ನು ಎದುರಿಸಬಲ್ಲರು ಆದರೆ ಈ ಜ್ಞಾತಿ ಹಿಂಸೆ ಸ್ವಯುತ ಕಲಹ ಉಚಿತವೇ ಮಾವ ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ನನಗೆ ತಿಳಿಸಿ ಹೇಳಿದ ಕೌರವೇಶ್ವರ ನನ್ನ ಮೇಲಿನ ಅಭಿಮಾನದಿಂದ ನಾನವನ ಮಾತನ್ನು ನಿರಾಕರಿಸಿದನು ದುರ್ಯೋಧನ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ ಭರತ ವರ್ಷದಲ್ಲೇ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವನು ಅವತರಿಸಿರುವ ಆತನ ಭಕ್ತಿ ವೈರಾಗ್ಯಗಳಿಗೆ ಮರುಳಾಗಿ ಯಾರು ಅವನನ್ನು ಭಗವಂತನೆಂದು ಪೂಜಿಸುವರು ಅಂತ ಅವರನ್ನೇ ಸಂಹರಿಸುವೆನು ಅವನ ಮಾತು ಪರಿಗ್ರಹವಲ್ಲ ಬಿಡು ಆಧರಿಸುವವರ ಮೊದವಾದಿಗಳಿಗೆ ಆಧರಿಸುವವರ ಮೊದವಾದಿಗಳಿಗೆ ಆಧರಿಸುವವರ ಮೊದವಾದಿಗಳಿಗೆ ಆಧರಿಸುವವರ ಮೊದವಾದಿಗಳಿಗೆ ಸಾಧುವೇ
ಕಶ್ಯಪಾದಿಸುತರ ಮೃಗಗಳಂತೆ ಕೊಂದ ಬೆಲೆ ಸಹೋದರ ಕಶ್ಯಪಾದಿಸುತರ ಮೃಗಗಳಂತೆ ಕೊಂದ ಕಶ್ಯಪಾದಿಸುತರ ಮೃಗಗಳಂತೆ ಕೊಂದ ಕಶ್ಯಪಾದಿಸುತರ ಮೃಗಗಳಂತೆ ವರಹವೇ ಸದಾರಿ ಚೋರಾಲಿ ಬಲ್ಲೆಯ ಅಗ್ರಜ ಸಹೋದರ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ಅಲ್ಲದೆ ನಾಳಿನ ಪ್ರಾತಃ ಕಾಲದ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ ಶಾಂತಿ ಸಂಧಾನ ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ ಆ ದರ್ಪಿತ ಗೋಪಾಲಕರು ಎಂದಿಗೂ ನಮ್ಮ ಸತ್ಕಾರವನ್ನು ನೀಡುತ್ತಿಲ್ಲ. ಆತನಾಗಲೇ ರಾಜಪ್ರಾಸಾದವನ್ನು ದಾಟನೆ ಆ ದರಿದ್ರ ವಿದರನ ಮುರುಕು ಜೋಪಡಿಯನ್ನು ಆಶ್ರಯಿಸುವನು. ಎಷ್ಟೊಂದು ವೇಳೆನ ಎಷ್ಟೊಂದು ವೇಳೆನ ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ವಿದುರನಂತಹ ಭಕ್ತರು ಆತನಿಗೆ ಮತ್ತಾರಿರುವರು. ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಅರಮನೆಗೆ ಬಂದೇ ಬರುವನು. ನೀನೇನು ಚಿಂತಿಸಬೇಡ, ನಡೆತ ಮಾತಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ ಅಣ್ಣ ಎಚ್ಚರಿಕೆ ಯುವರಾಜ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಮುರಾರಿ ಕೃಷ್ಣನ ಕೃತ್ರಿಮ ಜಾಲವ ಮೂಲವ ಮುರಾರಿ ಕೃಷ್ಣನ ಕೃತ್ರಿಮ ಜಾಲದ ಮೂಲವ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಅಗ್ರಜ ಗುರುಕುಲವೇ ವಿನಾಶವಾದ ಕಾಲವು ಬಂದು ಗುರುಕುಲವೇ ವಿನಾಶವಾದ ಕಾಲವು ಬಂದು ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಅಗ್ರಜ ನಲ್ಲೆಯರ ಆ ಗೊಲ್ಲನ ಮರ್ಮವರಿಯದೆ ಅಗ್ರಜ ನಲ್ಲೆಯರ ಆ ಗೊಲ್ಲನ ಮರ್ಮವರಿಯದೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಅಗ್ರಜ ಆ ತಂತ್ರಿ ಕೃಷ್ಣನ ಸವಿನುಡಿಗೆ ಸಮ್ಮತಿಸಿ ನಾಳಿನ ಸಭೆಯಲ್ಲಿ ನೀನೇನಾದರೂ ಸಂಧಿಗೆ ಒಪ್ಪಿಕೊಂಡಿದೆಯಾದರೆ ಆಶ್ರಯವನ್ನು ಕೊಟ್ಟೆಯಾದರೆ ನಮ್ಮಗಳ ಸರ್ವನಾಶಕ್ಕೆ ನೀನೇ ಕಾರಣನಾಗುವೆಣ್ಣ. ಸಹೋದರ ಹೌದು ಅಗ್ರಜ, ಗುರುಕುಲದ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು ಒಪ್ಪದು ಒಪ್ಪದು. ಸಹೋದರ 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 ಶಾಸನ ಅಬ್ಬಬ್ಬಾ, ನನ್ನ ತಮ್ಮನನ್ನು ಶಾಸನ ಪಡಿಸುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಸ. ನೋಡಿದೆಯ ಮಾವ, ನನ್ನ ತಮ್ಮನ ಕ್ರೋಧಾಗ್ನಿಯ ಸ್ವರೂಪವನ್ನ. ಮದಗಜಗಳೆಷ್ಟೇ ಇದ್ದರೂ ಈ ಸಿಂಹಗಳಿಗೆ ಸಾರಿಯಾಗಬಲ್ಲಿವೆ. ಈಗೇನು ಮಾಡುವುದು ಮಾವ? ಆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದು ಅಥವಾ? ದುರ್ಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ರಾಜಾದಿರಾಜ ರಾಜಮಾರ್ತಾಂಡ ಹಸ್ತಿನಾಪುರಾಧೀಶ ಅಷ್ಟೈಶ್ವರ್ಯ ಸಂಪನ್ನ ಗಂಡುರಾಯರ ಗಂಡ ದೋರ್ದಂಡ ಪ್ರಚಂಡ ಕೌರವೇಶ್ವರನ ವೈಭವವನ್ನು ನಿರಾಕರಿಸಿ ಆ ಮುರುಕು ಜೋಪಡಿಯಲ್ಲಿ ವಾಸವಾಗಿರುವ ವಿದುರನನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾರದ ಅಪಮಾನ. ಇದನ್ನು ಹೇಗೆ ಸಹಿಸುವೆ ಕೌರವೇಶ್ವರ, ಹೇಗೆ ಸಹಿಸುವೆ? ಮಾವ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ? ಕೃಷ್ಣನ ಮೇಲೆ ನನಗೆ ದ್ವೇಷ? ಅಯ್ಯೋ ಮುರುಳಿ, ದುರ್ಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಭರತ ವರ್ಷದಲ್ಲೇ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವನು ಅವತರಿಸಿರುವನು. ಆತನ ಭಕ್ತಿ ವೈರಾಗ್ಯಗಳಿಗೆ ಮರುಳಾಗಿ
ಯಾರು ಅವನನ್ನು ಭಗವಂತನೆಂದು ಪೂಜಿಸುವರು ಅಂತವರನ್ನೇ ಸಂಹರಿಸುವನು. ಶಕುನಿ ಅಲ್ಲವಯ್ಯ, ಶಿಶುಪಾಲ ಜರಾಸಂಧಾದಿಗಳು ನಿನಗೆ ಎಂಥ ಮಿತ್ರರಾಗಿದ್ದರು. ನಿಜ ಮಾವ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಅರಳು ಮರುಳು ಮುದುಕನಾದ ಆ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳ್ಳರಿಸಿ ಸಹೋದರರನ್ನು ಸುರಪಾನ ಪ್ರಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತನ್ನ ವಶ ಮಾಡಿಕೊಂಡನು. ಅಂಥವನಲ್ಲಿ ಮನ್ನಣೆ ಏಳು ಸುಯೋಧನ ಏಳು. ಹಾಗಾದರೆ ನನ್ನನ್ನೇಕೆ ಅಂದು ದ್ವಾರಕೆಗೆ ಕಳಿಸಿದ ಮಾವ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಂಧಿಯ ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವಾಗಿದೆ. ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನದು ಮಾವ ನಿನ್ನ ಉದ್ದೇಶ? ಕಾಲ ಸರ್ಪದ ವಿಷದಲ್ಲೊಂದು ಕೆತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ ಕೌರವೇಶ್ವರ? ಕೌರವೇಶ್ವರ, ಆ ಕೃಷ್ಣನ ಸಹಾಯಕ್ಕಿಂತ ಅವನ ಯೋನ್ಮತವಾದ ಯಾದವ ಸೈನ್ಯವು ನಿನಗೆ ಬೇಕಿತ್ತು. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ಅದನ್ನು ನಿರಾಕರಿಸಬೇಕಿತ್ತು. ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ಹೇಳಬೇಕಿತ್ತು. ಆದರೆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನು. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಬಡಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಪ, ಪುಣ್ಯ, ದಯಾ, ದಾಕ್ಷಾಣ್ಯ ಇವೆಲ್ಲವನ್ನು ನನಗೇ ತಿಳಿಯದಂತೆ ಎಲ್ಲಿಂದ ಕಲಿತೆ ಸುಯೋಧನ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆ ಮಾವ? ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನೇನಾದರೂ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಅಲ್ಲವಯ್ಯ, ಪಾಂಡವರು ಪಗಡೆ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿನ ಹಕ್ಕು ಬಾಧ್ಯತೆಗಳೆಲ್ಲವೂ ನಶಿಸಿದವು. ನಿಜ ಮಾವ. ಪುನಃ ಅದನ್ನು ಹೊಂದುವುದಾದರೂ ಹೇಗೆ? ಕ್ಷತ್ರಿಯ ವೀರರಿಂದ ಅನುರಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿರುವುದು ಉಚಿತವಲ್ಲ. ಒಂದು ವೇಳೆ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಕ್ಷಣತೆ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಮೇಲಿಂದ ಮೇಲೆ ಈ ದೈನ್ಯಾವೃತ್ತಿ ಏಕೆ ಸುಯೋಧನ? ದೇಹಿ 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 ಎಂದು ಓದಲಿ. ಸರಿಯಾಗಿ ಹೇಳಿದ ಸೌಬಲ ರಾಜ. ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜಿಯ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ ಈ ಛಲದಂಕಮಲ್ಲ. ಅಷ್ಟು ಹಸ್ತಿನಾವತಿಯ ಸಾಮ್ರಾಜ್ಯ ಸದಾ ನನ್ನ ಆಶ್ರಯದಲ್ಲಿರಬೇಕು. ಆಶ್ರಯದಲ್ಲಿಯೇ ಇರಬೇಕು. ರತ್ನ ಸಿಂಹಾಸನ ಸದಾ ನನ್ನ ದಿನದಲ್ಲಿರಬೇಕು. ಅಲ್ಲಿಯೇ ಇರಬೇಕು. ರತ್ನ ಖಚಿತವಾದ ಆ ನನ್ನ ಮಣಿಮಕುಟ ಸದಾಗಿ ನನ್ನ ಮಸ್ತಕದಲ್ಲಿ ರಾರಾಜಿಸುತ್ತಿರಬೇಕು. ಆ ಮಣಿಮಕಟವು ನಿನ್ನ ಮಸ್ತಕದ ಮೇಲೆಯೇ ರಾಜಾಜಿಸುತ್ತಿರಬೇಕು. ಇದಕ್ಕೆ ಅಡ್ಡಿ ಬಂದ ಪಾಂಡವರನ್ನು ಸಿಗಿವೆಂ ರಣದೊಳು ಪಾಂಡವರ ಎಲ್ಲಿ ಹೋದರೆ ಅವರ ಉಳಿಸಲು ಚಕ್ರವರ್ತಿಯಾದ ನನ್ನ ಅದೊಳ್ಮತ್ತ ಗುರುಳ ಸಿಗಿವೆಂ ರಣದೊಳು ಪಾಂಡವರ. ದುರುಳ ಭೀಮ ನೊಡಲ ಸಿಗಿದು ಸೀಳುತ್ತ ಅವನ ಕರುಳ ಬಗೆದು ರಕ್ತ ಕುಡಿಯುತ್ತ ಈ ಕಡ್ಡ ಬಿದ್ದು ನನಗೆ ಭಕ್ತರ ಎಡೆ ದುರುಳ ಭೀಮ ನೊಡಲ ಸಿಗಿದು ಸೀಳುತ್ತ ಅವನ ಕರುಳ ಬಗೆದು ರಕ್ತ ಕುಡಿಯುತ್ತ ಈ ಕಡ್ಡ ಬಿದ್ದು ನನಗೆ ಭಕ್ತರ ಎಡೆ ಕಟ್ಟಿ ಪರದಿ ನಮ್ಗೆಲಿದು ಛಲದಿ ನಾಮೆರೆದು ವೈದಿ ಮದ ಬಾಪು ಸುಯೋಧನ ಬಾಪು ಪರದಿ ನಮ್ಗೆಲಿದು ಛಲದಿ
ಕೌರವೇಶ್ವರನ ಛಲ ಛಲ ಕಗ್ಗಲ್ಲಿನಂತೆ ಆ ಛಲ. ಹೋಗೋಣ. ನಡೆ ನಡೆ ಕುರುಕುಲದ ರಣಕಲಿ. ನೀನಾರು ರಣರಂಗದಲ್ಲಿ ನರಬಲಿ. ಬಂದಿತು ನಿನಗೆ ಅಂತ್ಯ ಕಾಲ. ಭೋರ್ಗರೆವ ಬಿರುಗಾಳಿಗೆ ಸೇಡೆಂಬ ಕಾರ್ಮೋಡವನ್ನೆಬ್ಬಿಸಿ ಆರ್ಭಟಿಸುವ ಗುಡುಗು ಸಿಡಿಲುಗಳೇ ಈ ದೊರೆಯನ್ನು ಉರುಳುವಂತೆ ಮಾಡಿ ಈ ನಿನ್ನ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡೆಯಲ್ಲಿ ನಿಲ್ಲಿಸಿ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನೆಬ್ಬಿಸಿ ಎಲ್ಲವೋ ಕುರುಕುಲದ ಕೀಟವೇ. ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ನೀನೇನಾದರೂ ಬಲ್ಲೆಯ? ಇಲ್ಲ ಇಲ್ಲ, ನಿನಗೇನು ಗೊತ್ತೋ ಮರುಳೆ? ಹೇಳುವೆನು ಕೇಳು. ಶ ಎಂದರೆ ಶಕ್ತಿ ಪ್ರದಾಯಕವಾದ, ಕು ಎಂದರೆ ಕುರುಕ್ಷೇತ್ರ ಮಹಾಸಂಗ್ರಾಮ, ನೀ ಎಂದರೆ ನಿಮ್ಮವರಿಂದಲೇ ನಿನ್ನ ನಿರ್ಮೂಲ ಮಾಡುವ ತನಕ ಈ ಕಪಟ ದ್ಯೂತ ವಿದ್ಯಾ ವಿಶಾರದನಾದ ಈ ಸೌಬಲ ರಾಜ ಶಕುನಿಗೆ ಎಲ್ಲಿಗದು ಆನಂದ, ಇನ್ನೆಲ್ಲಿಗದು ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಕುರುಕ್ಷೇತ್ರ ಗೌರವೇಶ್ವರ ಕುರು ಪಾಂಡವರ ಸಂಗ್ರಾಮ, ಕುರುಕುಲ ವಂಶವೇ ನಿರ್ನಾಮ. ಕುರು ಪಾಂಡವರ ಸಂಗ್ರಾಮ, ಕುರುಕುಲ ವಂಶವೇ ನಿರ್ನಾಮ. ಪಾಂಡವರಿಗೆ ಜಯವೋ, ಕೌರವರ ಜಯವೋ. ಪಾಂಡವರಿಗೆ ಜಯವೋ, ಕೌರವಗ ಜಯವೋ. ಆನಂದ ಆನಂದ ಈ ಶಕುನಿಗೆ ಕುರುಕ್ಷೇತ್ರ. ಸರ್ಪದಿ ಹಿಡಲಟ್ಟಿ ಸರಸವನಾಡಲು ಬಯಸುವೆಯ. ಸೇಡಿನ ಸರ್ಪದಿ ಹಿಡಲಟ್ಟಿ ಸರಸವನಾಡಲು ಬಯಸುವೆಯ. ನಿನ್ನ ವಿನಾಶಕ್ಕೆ ನಾಂದಿಯ ಮಾಡಿ, ನಿನ್ನ ವಿನಾಶಕ್ಕೆ ನಾಂದಿಯ ಮಾಡಿ ಆನಂದವನ ಒಂದಿದೆ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಕೌರವ ಕುರಿಯನ್ನು ಕೊಬ್ಬಿಸುವೆ, ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ. ಕೌರವ ಕುರಿಯನ್ನು ಕೊಬ್ಬಿಸುವೆ, ಕುರಿಯನ್ನು
ಮಾವ ಸೋದರ ಮಾವ ಶಕುನಿ ಅಲ್ಲವೋ ಮೂರ್ಖ ಎಂದು ನಾನು ನಿಮ್ಮಪ್ಪನ ಮನೆಗೆ ಕಾಲಿಟ್ಟೆನೋ ಅಂದೆ 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 ನಿನ್ನ ಬಾಗಲ ಶನಿ ಕುಲಂಗಾರ ಕುಲಕುಟಾರ ಪರಮಪಾತಕಿ ಅಂದು ನನ್ನ ಅಣ್ಣ ತಮ್ಮಂದಿರು ನಾಶವಾದಂತೆ ಇಂದು ಈ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ನಿನ್ನ ಅಣ್ಣ ತಮ್ಮಂದಿರ ರುಂಡ ಮುಂಡಗಳು ಎಂದು ಎಂದು ರಕ್ತದ ಕಾಲುವೆಯಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ನನ್ನೀ ವಕ್ರ ಚಕ್ಷುಗಳಿಂದ ವೀಕ್ಷಿಸುವೆನು ಅಂದೇ ಅಂದೇ ಈ ಸೌಬಲರಾಜ ಶಕುನಿಯ ರೋಷವೇಷಕ್ಕೆ ಸುರಪಾನ ಅಲ್ಲ ಅಲ್ಲ ಮಧುಪಾನ ಅದು ಅಲ್ಲ ಅದು ಅಲ್ಲ ಅದೇ 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 ಕುರು ರಕ್ತಪಾನ